ರಾಜಧಾನಿ ಬೆಂಗಳೂರು ಇದೀಗ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸೇರಿದೆ. ಮಾತೆತ್ತಿದ್ರೆ ನಮ್ಮ ಸಿಎಂ ಡಿಸಿಎಂ ಬೆಂಗಳೂರನ್ನ ಬ್ರ್ಯಾಂಡ್ ಮಾಡಕ್ ಹೊರಟಿದೀವಿ, ಇದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಆದ್ರೆ ಹೆಮ್ಮಿಗೆಪುರ ವಾರ್ಡಿನ ಶ್ರೀನಿವಾಸಪುರ ಕ್ರಾಸ್ನ ಜನ ನಮಗೆ ಬ್ರ್ಯಾಂಡ್ ಬೇಡ, ಬ್ರ್ಯಾಂಡ್ ಬೆಂಗಳೂರು ಬೇಡ, ಬ್ರ್ಯಾಂಡ್ ಆದಂತಹ ಒಂದು ರಸ್ತೆಯನ್ನ ಕೊಡಿ ಅಂತ ಹೇಳಿ ಇದೀಗ ರಸ್ತೆಗೆ ಇಳಿದಿರುವಂತದ್ದು. ಯಾಕಂದ್ರೆ ಕಳೆದ ಹಲವು ವರ್ಷಗಳಿಂದ ಸರಿಯಾದಂತಹ ರಸ್ತೆ ಇಲ್ಲದೆ ಪ್ರತಿನಿತ್ಯ ಇವರು ನರಕವನ್ನ ಅನುಭವಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ಥಳೀಯರು ಇವತ್ತು ಸೇರಿದ್ದಾರೆ. ಮಕ್ಕಳಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ಇಲ್ಲಿರುವಂತಹ ಸ್ಥಳೀಯರು ಪ್ರತಿಯೊಬ್ಬರು ಕೂಡ ನಮಗೆ ಒಂದು ರಸ್ತೆ ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್ ಹೇಳಿ, ಯಾವ ಲೇಔಟ್ ಇದು? ಎಷ್ಟು ವರ್ಷಗಳಿಂದ ನಿಮಗೆ ರಸ್ತೆ ಇಲ್ಲ? ರಸ್ತೆ ಇಲ್ಲದೆ ಎಷ್ಟು ಕಷ್ಟಪಡ್ತಾ ಇದ್ದೀರಾ? ಈ ಲೇಔಟ್ ಶುರು ಆಗಿದ್ದು 2014 ಅವಾಗೆ ನಾವು ತಗೊಂಡಿದ್ದು. ಸೊ 2016ಗೆ ಹ್ಯಾಂಡ್ ಓವರ್ ಬಂದಿದೆ. ಅವಾಗಿಂದ ಇದುವರೆಗೂ ಆಲ್ಮೋಸ್ಟ್ 2026ಗೆ 10 ವರ್ಷ ಆಗುತ್ತೆ. ಇದುವರೆಗೂ ಈ ರೋಡಲ್ಲಿ ಒಂದು ಚೂರು ಕೂಡ ಇಂಪ್ರೂವ್ಮೆಂಟ್ ಇಲ್ಲ. ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೆ, ಮಹಿಳೆಯರಿಗೆ, ಗಂಡಸರಿಗೆ. ಆಫೀಸ್ಗೆ ಹೋಗ್ತೀವಿ, ಸ್ಕೂಲ್ ವ್ಯಾನ್ಗಳು ಬರ್ತಾವೆ. ಮಳೆ ಬಂದರೆ ಎಷ್ಟು ನೀರು ತುಂಬುತ್ತೆ ಅಂದರೆ ಸೊಳ್ಳೆಗಳು ಬರುತ್ತೆ, ಪ್ಯಾತ್ ಹೋಲ್ಸ್ ಇದೆ, ಗಾಡಿಗಳು ಬೀಳ್ತಾವೆ. ವ್ಯಾನ್ಗಳು 1 ಅವರ್ ಮಕ್ಕಳನ್ನ ಇಲ್ಲಿ ನಿಲ್ಲಿಸ್ತಾರೆ, 1 ಅವರ್ ಲೇಟ್ ಮಾಡ್ತಾರೆ. ಸೊ ಜಂಗುಳಿಗೆ ಇಲ್ಲಿ ನಾವು ನಮ್ಮ ಈ ಲೇಔಟಲ್ಲಿ 85 ಮನೆ, ಅದು ಬಿಟ್ಟು ಅಕ್ಕಪಕ್ಕ ಒಂದು 1000 ಮನೆಗಳಿದ್ದಾವೆ, 1000 ಮನೆ ಇದ್ದಾರೆ. ಎಲ್ಲಾನು ಎಷ್ಟು ಕಷ್ಟ ಆಗ್ತಾ ಇದೆ ಅಂದರೆ ಈ ವಾತಾವರಣದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ನಮಗೆ ರಸ್ತೆ ಬೇಕು ಅಂತ ನಮ್ಮ ಕೋರಿಕೆ. ಸೊ ದಯವಿಟ್ಟು ಪ್ರಯಾರಿಟಿ ಮಾಡಿ ಆದಷ್ಟು ಬೇಗ ನಮಗೆ ರೋಡ್ ಮಾಡಿ ಕೊಡಿಸ್ಬೇಕೆಂದು. ಅದನ್ನು ಒಂದು ಸಿಮೆಂಟ್ ರೋಡು, ಒಂದು ತಿರ್ಗಾ ಅದು ಟಾರ್ ರೋಡ್ ಹಾಕೋದು, ತಿರ್ಗಾ ಪ್ಯಾತ್ ಹೋಲ್ಸ್ ಹಾಕೋದು ಅದು ಬೇಡ ನಮಗೆ. ಒಂದು ಸಲ ಪರ್ಮನೆಂಟ್ ಸೊಲ್ಯೂಷನ್ ವಿತ್ ಡ್ರೈನೇಜ್, ಸೊಳ್ಳೆಗಳು ಬರದೇ ಇರೋ ತರ ವಿತ್ ಡ್ರೈನೇಜ್ ವಿತ್ ಸಿಮೆಂಟ್ ರೋಡ್ ನಮಗೆ ಮಾಡಿ ಕೊಡಬೇಕೆಂದು ಕೋರುತ್ತೇವೆ. ಈ ಸುತ್ತಮುತ್ತ ಅಪಾರ್ಟ್ಮೆಂಟ್ಗಳು ಏನಾಗಿದೆ, ಇದು ಒಂಥರ ಅನಾಥ ಸ್ಥಿತಿಲಿದೆ ಇವಾಗ. ಮತ್ತೆ ಇದು MLA, ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತದ್ದು. MLA ಹೆಸರು ಅಂತೂ ನಿಮಗೆ ಗೊತ್ತಿರುವಂತದ್ದು ಅಂದ್ರೆ ಎಸ್ ಟಿ ಸೋಮಶೇಖರ್ ಅವರು. ಇದು ಏನಂತ ಇದು 5 ವರ್ಷದಿಂದ ಇದು ಕಾನ್ಕಾರ್ಡ್ ಲೇಔಟಿಗೆ ಸೇರಿಸ್ತೀವಿ, ಎಲ್ಲ ಸರಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲೆಕ್ಷನ್ ಟೈಮಲ್ಲೂ ಸರಿ ಮಾಡಿಸ್ಕೊಡ್ತೀವಿ, ನಿಮ್ಗೆ ಎಲ್ಲ 200% ಎಲ್ಲ ಸರಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಎಲೆಕ್ಷನ್ ಆಮೇಲೆ ಪತ್ತೇನೇ ಇಲ್ಲ. ನಾವೆಲ್ಲ ಈಗ ನಾವು MLA ಆಫೀಸಿಗೂ ಕಾಂಟ್ಯಾಕ್ಟ್ ಮಾಡಿದ್ರು, ಸರಿಯಾದ ರೆಸ್ಪಾನ್ಸ್ ಇಲ್ಲ. ಓಡಾಡ್ಲಿಕ್ಕೆ, ನಮ್ಗೆ ವಾಕ್ ಮಾಡ್ಲಿಕ್ಕೆ ಪ್ರತಿಯೊಂದಕ್ಕೂ ನಮಗೆ ರಸ್ತೆ ಬೇಕೇ ಬೇಕು ಮೇಡಮ್. ಅದಕ್ಕೋಸ್ಕರ ಅವ್ರ ಹತ್ರ ರಿಕ್ವೆಸ್ಟ್ ಇದೆ ಇರೋದು, ಇದನ್ನ MAಪುರ ವಾರ್ಡ್ ರೋಡಲ್ಲಿ ಬರುತ್ತೆ. ಇದು ಗೌರ್ಮೆಂಟ್ ನಾನ್ ಗೌರ್ಮೆಂಟ್ ಅದೆಲ್ಲ ನಮಗೆ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ರೋಡು. ನೀವು ದಯವಿಟ್ಟು ಮಾಡಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿ. ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಶಾಸಕರಂತೂ ಈ ಭಾಗಕ್ಕೆ ಎಲೆಕ್ಷನ್ ಟೈಮ್ ನಲ್ಲಿ ಬರ್ತಾರೆ ಹೊರತು, ಆಗ ಭರವಸೆ ಕೊಡ್ತಾರೆ ಹೊರತು, ಇಲ್ಲಿ ತನಕ ಸರಿಯಾದಂತಹ ರಸ್ತೆ ಇಲ್ಲದೆ ಪ್ರತಿನಿತ್ಯ ತೊಂದರೆನ ಅನುಭವಿಸ್ತಾ ಇದೀವಿ ಅಂತ ಇಲ್ಲಿರುವಂತಹ ಜನ ಮಾತಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಧುಕುಮಾರ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರು ಇದೀಗ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸೇರಿದೆ. ಮಾತೆತ್ತಿದ್ರೆ ನಮ್ಮ ಸಿಎಂ ಡಿಸಿಎಂ ಬೆಂಗಳೂರನ್ನ ಬ್ರ್ಯಾಂಡ್ ಮಾಡಕ್ ಹೊರಟಿದೀವಿ, ಇದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಆದ್ರೆ ಹೆಮ್ಮಿಗೆಪುರ ವಾರ್ಡಿನ ಶ್ರೀನಿವಾಸಪುರ ಕ್ರಾಸ್ನ ಜನ ನಮಗೆ ಬ್ರ್ಯಾಂಡ್ ಬೇಡ, ಬ್ರ್ಯಾಂಡ್ ಬೆಂಗಳೂರು ಬೇಡ, ಬ್ರ್ಯಾಂಡ್ ಆದಂತಹ ಒಂದು ರಸ್ತೆಯನ್ನ ಕೊಡಿ ಅಂತ ಹೇಳಿ ಇದೀಗ ರಸ್ತೆಗೆ ಇಳಿದಿರುವಂತದ್ದು. ಯಾಕಂದ್ರೆ ಕಳೆದ ಹಲವು ವರ್ಷಗಳಿಂದ ಸರಿಯಾದಂತಹ ರಸ್ತೆ ಇಲ್ಲದೆ ಪ್ರತಿನಿತ್ಯ ಇವರು ನರಕವನ್ನ ಅನುಭವಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ಥಳೀಯರು ಇವತ್ತು ಸೇರಿದ್ದಾರೆ. ಮಕ್ಕಳಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ಇಲ್ಲಿರುವಂತಹ ಸ್ಥಳೀಯರು ಪ್ರತಿಯೊಬ್ಬರು ಕೂಡ ನಮಗೆ ಒಂದು ರಸ್ತೆ ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್ ಹೇಳಿ, ಯಾವ ಲೇಔಟ್ ಇದು? ಎಷ್ಟು ವರ್ಷಗಳಿಂದ ನಿಮಗೆ ರಸ್ತೆ ಇಲ್ಲ? ರಸ್ತೆ ಇಲ್ಲದೆ ಎಷ್ಟು ಕಷ್ಟಪಡ್ತಾ ಇದ್ದೀರಾ? ಈ ಲೇಔಟ್ ಶುರು ಆಗಿದ್ದು 2014 ಅವಾಗೆ ನಾವು ತಗೊಂಡಿದ್ದು. ಸೊ 2016ಗೆ ಹ್ಯಾಂಡ್ ಓವರ್ ಬಂದಿದೆ. ಅವಾಗಿಂದ ಇದುವರೆಗೂ ಆಲ್ಮೋಸ್ಟ್ 2026ಗೆ 10 ವರ್ಷ ಆಗುತ್ತೆ. ಇದುವರೆಗೂ ಈ ರೋಡಲ್ಲಿ ಒಂದು ಚೂರು ಕೂಡ ಇಂಪ್ರೂವ್ಮೆಂಟ್ ಇಲ್ಲ. ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೆ, ಮಹಿಳೆಯರಿಗೆ, ಗಂಡಸರಿಗೆ. ಆಫೀಸ್ಗೆ ಹೋಗ್ತೀವಿ, ಸ್ಕೂಲ್ ವ್ಯಾನ್ಗಳು ಬರ್ತಾವೆ. ಮಳೆ ಬಂದರೆ ಎಷ್ಟು ನೀರು ತುಂಬುತ್ತೆ ಅಂದರೆ ಸೊಳ್ಳೆಗಳು ಬರುತ್ತೆ, ಪ್ಯಾತ್ ಹೋಲ್ಸ್ ಇದೆ, ಗಾಡಿಗಳು ಬೀಳ್ತಾವೆ. ವ್ಯಾನ್ಗಳು 1 ಅವರ್ ಮಕ್ಕಳನ್ನ ಇಲ್ಲಿ ನಿಲ್ಲಿಸ್ತಾರೆ, 1 ಅವರ್ ಲೇಟ್ ಮಾಡ್ತಾರೆ. ಸೊ ಜಂಗುಳಿಗೆ ಇಲ್ಲಿ ನಾವು ನಮ್ಮ ಈ ಲೇಔಟಲ್ಲಿ 85 ಮನೆ, ಅದು ಬಿಟ್ಟು ಅಕ್ಕಪಕ್ಕ ಒಂದು 1000 ಮನೆಗಳಿದ್ದಾವೆ, 1000 ಮನೆ ಇದ್ದಾರೆ. ಎಲ್ಲಾನು ಎಷ್ಟು ಕಷ್ಟ ಆಗ್ತಾ ಇದೆ ಅಂದರೆ ಈ ವಾತಾವರಣದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ನಮಗೆ ರಸ್ತೆ ಬೇಕು ಅಂತ ನಮ್ಮ ಕೋರಿಕೆ. ಸೊ ದಯವಿಟ್ಟು ಪ್ರಯಾರಿಟಿ ಮಾಡಿ ಆದಷ್ಟು ಬೇಗ ನಮಗೆ ರೋಡ್ ಮಾಡಿ ಕೊಡಿಸ್ಬೇಕೆಂದು. ಅದನ್ನು ಒಂದು ಸಿಮೆಂಟ್ ರೋಡು, ಒಂದು ತಿರ್ಗಾ ಅದು ಟಾರ್ ರೋಡ್ ಹಾಕೋದು, ತಿರ್ಗಾ ಪ್ಯಾತ್ ಹೋಲ್ಸ್ ಹಾಕೋದು ಅದು ಬೇಡ ನಮಗೆ. ಒಂದು ಸಲ ಪರ್ಮನೆಂಟ್ ಸೊಲ್ಯೂಷನ್ ವಿತ್ ಡ್ರೈನೇಜ್,
ಸೊಳ್ಳೆಗಳು ಬರದೇ ಇರೋ ತರ ವಿತ್ ಡ್ರೈನೇಜ್ ವಿತ್ ಸಿಮೆಂಟ್ ರೋಡ್ ನಮಗೆ ಮಾಡಿ ಕೊಡಬೇಕೆಂದು ಕೋರುತ್ತೇವೆ. ಈ ಸುತ್ತಮುತ್ತ ಅಪಾರ್ಟ್ಮೆಂಟ್ಗಳು ಏನಾಗಿದೆ ಇದೊಂಥರ ಅನಾಥ ಸ್ಥಿತಿಲಿದೆ ಇವಾಗ. ಮತ್ತೆ ಇದು ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತದ್ದು. MLA ಹೆಸರು ಅಂತೂ ನಿಮಗೆ ಗೊತ್ತಿರುವಂತದ್ದು ಅಂದ್ರೆ ಎಸ್ ಟಿ ಸೋಮಶೇಖರ್ ಅವರು. ಇದು ಏನಂತ ಇದು 5 ವರ್ಷದಿಂದ ಇದು ಕಾನ್ಕಾರ್ಡ್ ಲೇಔಟಿಗೆ ಸೇರಿಸ್ತೀವಿ, ಎಲ್ಲ ಸರಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲೆಕ್ಷನ್ ಟೈಮಲ್ಲೂ ಸರಿ ಮಾಡಿಸ್ಕೊಡ್ತೀವಿ, ನಿಮ್ಗೆ ಎಲ್ಲ 200% ಎಲ್ಲ ಸರಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಎಲೆಕ್ಷನ್ ಆಮೇಲೆ ಪತ್ತೇನೇ ಇಲ್ಲ. ನಾವೆಲ್ಲ ಈಗ ನಾವು MLA ಆಫೀಸಿಗೂ ಕಾಂಟ್ಯಾಕ್ಟ್ ಮಾಡಿದ್ರು ಸರಿಯಾದ ರೆಸ್ಪಾನ್ಸ್ ಇಲ್ಲ. ಓಡಾಡ್ಲಿಕ್ಕೆ ನಮ್ಗೆ ವಾಕ್ ಮಾಡ್ಲಿಕ್ಕೆ ಪ್ರತಿಯೊಂದಕ್ಕೂ ನಮಗೆ ರಸ್ತೆ ಬೇಕೇ ಬೇಕು ಮೇಡಮ್. ಅದಕ್ಕೋಸ್ಕರ ಅವರ ರಿಕ್ವೆಸ್ಟ್ ಇದೆ ಇರೋದು, ಇದನ್ನ MA ಪುರ ವಾರ್ಡ್ ರೋಡಲ್ಲಿ ಬರುತ್ತೆ, ಇದು ಗೌರ್ಮೆಂಟ್ ನಾನ್ ಗೌರ್ಮೆಂಟ್ ಅದೆಲ್ಲ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ರೋಡು. ನೀವು ದಯವಿಟ್ಟು ಮಾಡಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿ. ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಶಾಸಕರಂತೂ ಈ ಭಾಗಕ್ಕೆ ಎಲೆಕ್ಷನ್ ಟೈಮ್ ನಲ್ಲಿ ಬರ್ತಾರೆ ಹೊರತು, ಆಗ ಭರವಸೆ ಕೊಡ್ತಾರೆ ಹೊರತು, ಇಲ್ಲಿ ತನಕ ಸರಿಯಾದಂತಹ ರಸ್ತೆ ಇಲ್ಲದೆ ಪ್ರತಿನಿತ್ಯ ತೊಂದರೆನ ಅನುಭವಿಸ್ತಾ ಇದೀವಿ ಅಂತ ಇಲ್ಲಿರುವಂತಹ ಜನ ಮಾತಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಧುಕುಮಾರ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರು ಇದೀಗ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸೇರಿದೆ. ಮಾತೆತ್ತಿದ್ರೆ ನಮ್ಮ CM DCM ಬೆಂಗಳೂರಿನ ಬ್ರ್ಯಾಂಡ್ ಮಾಡಕ್ ಹೊರಟಿದೀವಿ, ಇದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ. ಆದ್ರೆ ಹೆಮ್ಮಿಗೆಪುರ ವಾರ್ಡಿನ ಶ್ರೀನಿವಾಸಪುರ ಕ್ರಾಸ್ನ ಜನ ನಮಗೆ ಬ್ರ್ಯಾಂಡ್ ಬೇಡ, ಬ್ರ್ಯಾಂಡ್ ಬೆಂಗಳೂರು ಬೇಡ, ಬ್ರ್ಯಾಂಡ್ ಆದಂತಹ ಒಂದು ರಸ್ತೆಯನ್ನ ಕೊಡಿ ಅಂತ ಹೇಳಿ ಇದೀಗ ರಸ್ತೆಗೆ ಇಳಿದಿರುವಂತದ್ದು. ಯಾಕಂದ್ರೆ ಕಳೆದ ಹಲವು ವರ್ಷಗಳಿಂದ ಸರಿಯಾದಂತಹ ರಸ್ತೆ ಇಲ್ಲದೆ ಪ್ರತಿನಿತ್ಯ ಇವರು ನರಕವನ್ನ ಅನುಭವಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ಥಳೀಯರು ಇವತ್ತು ಸೇರಿದ್ದಾರೆ, ಮಕ್ಕಳಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ಇಲ್ಲಿರುವಂತಹ ಸ್ಥಳೀಯರು ಪ್ರತಿಯೊಬ್ಬರು ಕೂಡ ನಮಗೆ ಒಂದು ರಸ್ತೆ ಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್ ಹೇಳಿ, ಯಾವ ಲೇಔಟ್ ಇದು? ಎಷ್ಟು ವರ್ಷಗಳಿಂದ ನಿಮಗೆ ರಸ್ತೆ ಇಲ್ಲ? ರಸ್ತೆ ಇಲ್ಲದೆ ಎಷ್ಟು ಕಷ್ಟಪಡ್ತಾ ಇದ್ದೀರಾ? ಈ ಲೇಔಟ್ ಶುರು ಆಗಿದ್ದು 2014, ಅವಾಗೆ ನಾವು ತಗೊಂಡಿದ್ದು. ಸೊ 2016ಗೆ ಹ್ಯಾಂಡ್ ಓವರ್ ಬಂದಿದೆ. ಅವಾಗಿಂದ ಇದುವರೆಗೂ ಆಲ್ಮೋಸ್ಟ್ 2026ಗೆ 10 ವರ್ಷ ಆಗುತ್ತೆ. ಇದುವರೆಗೂ ಈ ರೋಡಲ್ಲಿ ಒಂದು ಚೂರು ಕೂಡ ಇಂಪ್ರೂವ್ಮೆಂಟ್ ಇಲ್ಲ. ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೆ, ಮಹಿಳೆಯರಿಗೆ, ಗಂಡಸರಿಗೆ. ಆಫೀಸ್ಗೆ ಹೋಗ್ತೀವಿ, ಸ್ಕೂಲ್ ವ್ಯಾನ್ಗಳು ಬರ್ತಾವೆ. ಮಳೆ ಬಂದರೆ ಎಷ್ಟು ನೀರು ತುಂಬುತ್ತೆ ಅಂದರೆ ಸೊಳ್ಳೆಗಳು ಬರುತ್ತೆ, ಪ್ಯಾತ್ ಹೋಲ್ಸ್ ಇದೆ, ಗಾಡಿಗಳು ಬೀಳ್ತಾವೆ. ವ್ಯಾನ್ಗಳು 1 ಅವರ್ ಮಕ್ಕಳನ್ನ ಇಲ್ಲಿ ನಿಲ್ಲಿಸ್ತಾರೆ, 1 ಅವರ್ ಲೇಟ್ ಮಾಡ್ತಾರೆ. ಸೊ ಜಂಗುಳಿಗೆ ಇಲ್ಲಿ ನಾವು ನಮ್ಮ ಈ ಲೇಔಟಲ್ಲಿ 85 ಮನೆ, ಅದು ಬಿಟ್ಟು ಅಕ್ಕಪಕ್ಕ ಒಂದು 1000 ಮನೆಗಳಿದ್ದಾವೆ, 1000 ಮನೆ ಇದ್ದಾರೆ. ಎಲ್ಲಾನು ಎಷ್ಟು ಕಷ್ಟ ಆಗ್ತಾ ಇದೆ ಅಂದರೆ ಈ ವಾತಾವರಣದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ನಮಗೆ ರಸ್ತೆ ಬೇಕು ಅಂತ ನಮ್ಮ ಕೋರಿಕೆ. ಸೊ ದಯವಿಟ್ಟು ಪ್ರಯಾರಿಟಿ ಮಾಡಿ ಆದಷ್ಟು ಬೇಗ ನಮಗೆ ರೋಡ್ ಮಾಡಿ ಕೊಡಿಸ್ಬೇಕೆಂದು. ಅದನ್ನು ಒಂದು ಸಿಮೆಂಟ್ ರೋಡು, ಒಂದು ತಿರ್ಗಾ ಅದು ಟಾರ್ ರೋಡ್ ಹಾಕೋದು, ತಿರ್ಗಾ ಪ್ಯಾತ್ ಹೋಲ್ಸ್ ಹಾಕೋದು ಅದು ಬೇಡ ನಮಗೆ. ಒಂದು ಸಲ ಪರ್ಮನೆಂಟ್ ಸೊಲ್ಯೂಷನ್ ವಿತ್ ಡ್ರೈನೇಜ್, ಸೊಳ್ಳೆಗಳು ಬರದೇ ಇರೋ ತರ ವಿತ್ ಡ್ರೈನೇಜ್ ವಿತ್ ಸಿಮೆಂಟ್ ರೋಡ್ ನಮಗೆ ಮಾಡಿ ಕೊಡಬೇಕೆಂದು ಕೋರುತ್ತೇವೆ. ಈ ಸುತ್ತಮುತ್ತ ಅಪಾರ್ಟ್ಮೆಂಟ್ಗಳು ಏನಾಗಿದೆ ಇದೊಂಥರ ಅನಾಥ ಸ್ಥಿತಿಲಿದೆ ಇವಾಗ. ಮತ್ತೆ ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವಂತದ್ದು. MLA ಹೆಸರು ಅಂತೂ ನಿಮಗೆ ಗೊತ್ತಿರುವಂತದ್ದು ಅಂದ್ರೆ ಎಸ್ ಟಿ ಸೋಮಶೇಖರ್ ಅವರು. ಇದು ಏನಂತ ಇದು 5 ವರ್ಷದಿಂದ ಇದು ಕಾನ್ಕಾರ್ಡ್ ಲೇಔಟಿಗೆ ಸೇರಿಸ್ತೀವಿ, ಎಲ್ಲ ಸರಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲೆಕ್ಷನ್ ಟೈಮಲ್ಲೂ ಸರಿ ಮಾಡಿಸ್ಕೊಡ್ತೀವಿ, ನಿಮ್ಗೆ ಎಲ್ಲ 200% ಎಲ್ಲ ಸರಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಎಲೆಕ್ಷನ್ ಆಮೇಲೆ ಪತ್ತೇನೇ ಇಲ್ಲ. ನಾವೆಲ್ಲ ಈಗ ನಾವು MLA ಆಫೀಸಿಗೂ ಕಾಂಟ್ಯಾಕ್ಟ್ ಮಾಡಿದ್ರು ಸರಿಯಾದ ರೆಸ್ಪಾನ್ಸ್ ಇಲ್ಲ. ಓಡಾಡ್ಲಿಕ್ಕೆ ನಮ್ಗೆ ವಾಕ್ ಮಾಡ್ಲಿಕ್ಕೆ ಪ್ರತಿಯೊಂದಕ್ಕೂ ನಮಗೆ ರಸ್ತೆ ಬೇಕೇ ಬೇಕು ಮೇಡಮ್. ಅದಕ್ಕೋಸ್ಕರ ಅವರ ರಿಕ್ವೆಸ್ಟ್ ಇದೆ ಇರೋದು, ಇದನ್ನ MA ಪುರ ವಾರ್ಡ್ ರೋಡಲ್ಲಿ ಬರುತ್ತೆ, ಇದು ಗೌರ್ಮೆಂಟ್ ನಾನ್ ಗೌರ್ಮೆಂಟ್ ಅದೆಲ್ಲ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ರೋಡು. ನೀವು ದಯವಿಟ್ಟು ಮಾಡಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ವಿನಂತಿ. ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಶಾಸಕರಂತೂ ಈ ಭಾಗಕ್ಕೆ ಎಲೆಕ್ಷನ್ ಟೈಮ್ ನಲ್ಲಿ ಬರ್ತಾರೆ ಹೊರತು, ಆಗ ಭರವಸೆ ಕೊಡ್ತಾರೆ ಹೊರತು, ಇಲ್ಲಿ ತನಕ ಸರಿಯಾದಂತಹ ರಸ್ತೆ ಇಲ್ಲದೆ ಪ್ರತಿನಿತ್ಯ ತೊಂದರೆನ ಅನುಭವಿಸ್ತಾ ಇದೀವಿ ಅಂತ ಇಲ್ಲಿರುವಂತಹ ಜನ ಮಾತಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಧುಕುಮಾರ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.